ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಧನುಷ್ ನಟನೆಯ ಹೊಸ ಸಿನಿಮಾ ಇಡ್ಲಿ ಕಡೆಯ ಬಗ್ಗೆ ಮಾತಾಡೋಣ. ಈ ಚಿತ್ರ ಹೇಗಿದೆ, ಕಥೆ ಎಷ್ಟು ಹಿಡಿಸುತ್ತದೆ, ಅಭಿನಯ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ಶುರು ಮಾಡೋಣ. ಚಿತ್ರದಲ್ಲಿ ಧನುಷ್ ಅವರು ಮುರುಗನ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವ ಮುರುಗನ್ ಕುಟುಂಬದ ಹಳೆಯ ಇಡ್ಲಿ ಅಂಗಡಿಗಾಗಿ ತನ್ನ ಊರಿಗೆ ಹಿಂತಿರುಗಬೇಕಾದ ಸನ್ನಿವೇಶ ಬರುತ್ತದೆ. ಅಲ್ಲಿ ಅವನು ಕುಟುಂಬ, ಹಳೆಯ ಸ್ನೇಹಗಳು ಮತ್ತು ತನ್ನ ಜೀವನದ ಅರ್ಥವನ್ನು ಮತ್ತೆ ಹುಡುಕ್ತಾನೆ. ಕಥೆ ಸಿಂಪಲ್ ಆದರೂ ತುಂಬಾ ಹೃದಯಕ್ಕೆ ತಟ್ಟೋ ರೀತಿಯಿದೆ. ಚಿತ್ರದ ಹಲವಾರು ಕ್ಷಣಗಳು ನಗು ತರಿಸ್ತವೆ, ಕೆಲವು ದೃಶ್ಯಗಳು ಕಣ್ಣೀರು ತರಿಸ್ತವೆ. ಸ್ಪಾಯ್ಲರ್ ಕೊಡದೆ ಹೇಳಬೇಕೆಂದರೆ ಇದು ಮನಸ್ಸಿಗೆ ಹತ್ತಿರವಾಗೋ ಕುಟುಂಬ ಕಥೆ. ಧನುಷ್ ಎಂದಿನಂತೆ ನೈಸರ್ಗಿಕ ಅಭಿನಯ ಕೊಟ್ಟಿದ್ದಾರೆ. ಮುರುಗನ್ ಪಾತ್ರದಲ್ಲಿ ಅವರು ನಿಜವಾಗಿಯೂ ಜೀವ ತುಂಬಿದ್ದಾರೆ. ನಿತ್ಯಾ ಮೆನನ್ ಅವರ ಪಾತ್ರ ತುಂಬಾ ಚೆನ್ನಾಗಿದೆ. ಪ್ರೀತಿ, ನಂಬಿಕೆ ಮತ್ತು ಭಾವನೆಗಳ ಸಮತೋಲನವಿದೆ. ಅರಣ್ ವಿಜಯ್ ಮತ್ತು ಶಾಲಿನಿ ಪಾಂಡೆ ಅವರ ಪಾತ್ರಗಳು ಕೂಡ ಕಥೆಗೆ ಚೆನ್ನಾಗಿ ಸಪೋರ್ಟ್ ಕೊಡುತ್ತವೆ. ಧನುಷ್, ನಿತ್ಯಾ ಮೆನನ್ ಅವರ ಕೆಮಿಸ್ಟ್ರಿ ಸ್ಪೆಷಲ್ ಹೈಲೈಟ್. ಧನುಷ್ ಅವರ ನಿರ್ದೇಶನ ತುಂಬ ಪ್ರಾಮಾಣಿಕವಾಗಿ ಅನಿಸುತ್ತದೆ. ಕಥೆ ಹೃದಯಕ್ಕೆ ತಟ್ಟುವಂತೆ ಸಜೀವವಾಗಿ ತೆರೆಮೇಲೆ ಮೂಡಿದೆ. ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಸಂಗೀತ ಚಿತ್ರಕ್ಕೆ ದೊಡ್ಡ ಬಲ. ಕೆಲವು ಗೀತೆಗಳು ಸಿನಿಮಾ ಮುಗಿದ ಮೇಲೂ ಮನಸ್ಸಿನಲ್ಲಿ ಉಳಿಯುತ್ತವೆ. ಕಿರಣ್ ಕೌಶಿಕ್ ಅವರ ಕ್ಯಾಮೆರಾ ವರ್ಕ್ ಊರಿನ ಹಳೆಯ ಇಡ್ಲಿ ಅಂಗಡಿ ಮತ್ತು ಗ್ರಾಮೀಣ ವಾತಾವರಣವನ್ನು ಬಹಳ ಸುಂದರವಾಗಿ ತೋರಿಸುತ್ತದೆ. ಹೈಲೈಟ್ಸ್: ಧನುಷ್ ಅವರ ನೈಸರ್ಗಿಕ ಅಭಿನಯ, ಹೃದಯಸ್ಪರ್ಶಿ ಕುಟುಂಬ ಕಥೆ, ಗ್ರಾಮೀಣ ಹಿನ್ನೆಲೆಯ ನೈಜ ಚಿತ್ರಣ, ಸಂಗೀತ ಮತ್ತು ಸಣ್ಣ ಹಾಸ್ಯ ಕ್ಷಣಗಳು. ನೆಗೆಟಿವ್ಸ್: ಕೆಲವು ದೃಶ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗುತ್ತವೆ. ಕಥೆ ಕೆಲವು ಕಡೆ ಹಳೆಯ ಶೈಲಿಯಲ್ಲಿದೆ. ಕೆಲವು ಸಪೋರ್ಟ್ ಪಾತ್ರಗಳಿಗೆ ಹೆಚ್ಚು ಸ್ಕ್ರೀನ್ ಟೈಮ್ ಸಿಕ್ಕಿಲ್ಲ. ಒಟ್ಟಾರೆ ಇಡ್ಲಿ ಕಡೆಯ ಒಂದು ಮನಸ್ಸಿಗೆ ಹತ್ತಿರವಾಗೋ ಚಿತ್ರ. ಧನುಷ್ ಅಭಿಮಾನಿಗಳಿಗೆ ಖಂಡಿತ ಇಷ್ಟ ಆಗುತ್ತೆ. ಕಥೆ ಸಿಂಪಲ್ ಆದರೂ ಹೃದಯಕ್ಕೆ ತಟ್ಟುತ್ತದೆ. ನಾನು ಈ ಚಿತ್ರಕ್ಕೆ 5ರಲ್ಲಿ 3.5ರಿಂದ 4 ಸ್ಟಾರ್ ಕೊಡ್ತೀನಿ. ನಿಮ್ಗೆ ಫ್ಯಾಮಿಲಿ ಟಚ್ ಇರುವ ಎಮೋಷನ್ ತುಂಬಿದ ಕಥೆ ಇಷ್ಟವಿದ್ರೆ ಇಡ್ಲಿ ಕಡೆಯ ಒಂದು ಸಾರಿ ನೋಡ್ಬಹುದು. ನಿಮ್ಗೆ ಖುಷಿಯಾಗುತ್ತೆ.